ಹಾಯ್, ನಾನು ಅಕ್ಷರ್ ಫ್ರಮ್ ಕನ್ನಡ ಎಲ್ಲಸ್. ನೀವಾಗ ನೋಡ್ತಾ ಇದ್ದೀರಾ 2024 ಬಜಾಜ್ ಪಲ್ಸರ್ NS 200. ಇದು ದಿ ಫೇವರೇಟ್ ಇಂಡಿಯನ್ ಬೈಕ್. ಇದು 200cc ಸೆಗ್ಮೆಂಟ್ ಅಲ್ಲಿ ದ ಮೋಸ್ಟ್ ಒನ್ ಆಫ್ ದ ಪ್ರೀಮಿಯಂ ಅಂಡ್ ಪವರ್ಫುಲ್ ಮೆಷಿನ್ ಅಂತಾನೆ ಹೇಳ್ಬೋದು. ಬಜಾಜ್ ಅವರು KTM ಜೊತೆ ಟೈಅಪ್ ಆದ್ಮೇಲೆ ಫಸ್ಟ್ ಟೈಮ್ ಬಂದಂತಹ ಒಂದು 200cc ಇಂಜಿನ್ ಅಲ್ಲಿ ಇದು ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಇಂಜಿನ್. ನೀವು ಇವಾಗ ಇಂಡಿಯಾದಲ್ಲಿ ಇರುವಂತಹ ಒಂದು ಈ ಗಾಡಿಗೆ ರೈವಲ್ಸ್ ಅಂದ್ರೆ ಅಪಾಚಿ 200 ಇದೆ. ಅದ್ರ ಜೊತೆಗೆ ನಿಮಗೆ ಹಾರ್ನೆಟ್ 2.0 ಇದೆ. ಸೊ ಅದೆರಡಕ್ಕೂ ಕಂಪೇರ್ ಮಾಡಿದ್ರೆ 24.5 PS ಪವರ್ ನ ಪ್ರೊಡ್ಯೂಸ್ ಮಾಡುವಂತಹ ವೆಹಿಕಲ್ ಅಂತ ಇದೇ ಇರೋದು. ಟ್ರಿಪಲ್ ಸ್ಪಾರ್ಕ್ ಇಂಜಿನ್ 200cc 4 ವ್ಯಾಲ್ವ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಕೊಡ್ತಾರೆ ಇದರಲ್ಲಿ. ಇದೊಂದೇ ಗಾಡಿಯಲ್ಲಿ ಲಿಕ್ವಿಡ್ ಕೂಲ್ಡ್ ಬರೋದು, ಬೇರೆ ಗಾಡಿಗಳಲ್ಲಿ ಆಯಿಲ್ ಕೂಲ್ಡ್ ಮತ್ತೆ ಏರ್ ಕೂಲ್ಡ್ ಬರುತ್ತೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಜೊತೆಗೆ ಟ್ರಿಪಲ್ ಸ್ಪಾರ್ಕ್ ಬರುತ್ತೆ ಇದರಲ್ಲಿ. ಇನ್ನು ಅದಾದ್ಮೇಲೆ 2024 ವೇರಿಯಂಟ್ ನಲ್ಲಿ ಏನೇನು ಚೇಂಜಸ್ ಆಗಿದೆ, ಜೊತೆಗೆ ಪ್ರೈಸ್ ಏನು, ಅದೆಲ್ಲದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಈ ಒಂದು ಗಾಡಿ ಬಗ್ಗೆ ಪ್ರೈಸ್ ಡೀಟೇಲ್ಸ್ ಬೇಕು ಅಂದ್ರೆ ಹಾಸನದಲ್ಲಿರುವಂತಹ ಅರ್ಪಿತಾ ಬಜಾಜ್ಗೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಸೊ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಇಲ್ಲಿ ಬಂದು ನೋಡ್ಕೋಬಹುದು. ಮತ್ತೆ ಮ್ಯಾಪ್ಸ್ ಡೈರೆಕ್ಷನ್ಸ್ ಸಹ ಕೊಟ್ಟಿರ್ತೀನಿ. ಸೊ 2024 ವೇರಿಯಂಟ್ ನಲ್ಲಿ ಏನೇನೋ ಅಡಿಷನಲ್ ಆಗಿ ಬಂದಿದೆ, ಜೊತೆಗೆ ಸ್ಪೆಸಿಫಿಕೇಶನ್ಸ್ ಏನೇನು ಚೇಂಜ್ ಆಗಿದೆ ಪ್ರತಿಯೊಂದು ನೋಡೋಣ ಬನ್ನಿ ಇವಾಗ. ಸೊ ಮೊದಲನೇದಾಗಿ ಇಲ್ಲಿ ನೋಡಬಹುದು, ಲುಕ್ಸ್ ವೈಸ್ ನಮಗೆ ಫ್ರಂಟ್ ಅಲ್ಲಿ LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಮೇಲ್ಭಾಗದಲ್ಲಿ ಲೋ ಬೀಮು, ಜೊತೆಗೆ ಕೆಳಭಾಗದಲ್ಲಿ ಹೈ ಬೀಮು. ಸೊ ಇಲ್ಲಿ ಏನ್ ನೋಡ್ತಾ ಇದೀವಿ, ಸೊ ಫ್ರಂಟ್ ಅಪೀಲಿಂಗ್ ಅನಿಮಲಿಸ್ಟಿಕ್ ಅಪೀಲಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಆ ಒಂದು ರೋಡ್ ಪ್ರೆಸೆನ್ಸ್ ಏನಿದೆ ಅದು ತುಂಬಾ ನೀಟಾಗಿ ಕಾಣಿಸುತ್ತೆ ಬೆಳಗ್ಗೆ ಹೊತ್ತು. ಡೇ ಟೈಮ್ ನಲ್ಲಿ, ರಾತ್ರಿ ಹೊತ್ತಂತೂ ಕೇಳಂಗೇ ಇಲ್ಲ, ಅಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ. ಸೊ ಲೋ ಬೀಮ್ಗೆ ಸ್ಪೆಷಾಲಿಟಿ ಏನಂದ್ರೆ 6 ಬಲ್ಬ್ಸ್ ಕೊಟ್ಟಿದ್ದಾರೆ ಇಲ್ಲಿ, LED ಬಲ್ಬ್ಸ್ ಒಳಗಡೆ. ಮೇಲ್ಗಡೆ ಲೋ ಬೀಮ್, ಕೆಳಗಡೆ ಹೈ ಬೀಮ್ ಕೊಟ್ಟಿದ್ದಾರೆ. ಇನ್ನು ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ಇದು ಮುಂಚೆ ಏನೋ ಹಾಗೆ ಕ್ಯಾರಿ ಆಗಿದೆ. ಚೇಂಜಸ್ ಬಂದು ಇನ್ನ LED ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಅದಾದ ನಂತರ ಅಪ್ಸೈಡ್ ಡೌನ್ ಫೋರ್ಕ್ 2023 ಮಾಡಲ್ ಅಲ್ಲೇ ಅಪ್ಗ್ರೇಡ್ ಆಗಿತ್ತು. ಸೊ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಜೊತೆಗೆ ಈ ಸತಿ ಡ್ಯುಯಲ್ ಚಾನಲ್ ABS ಬಂದಿದೆ. ಇಲ್ಲಿ ಡ್ಯುಯಲ್ ಚಾನಲ್ ABS ಸ್ಟಿಕರಿಂಗ್ ನೋಡಬಹುದು. ಜೊತೆಗೆ ನೀವು ಇಲ್ಲಿ ಟೈರ್ ನ ಏನ್ ನೋಡ್ತಾ ಇದ್ದೀರಾ, ಇದು 100/80 17 ಇಂಚಸ್ ಅಲಾಯ್ ವೀಲ್ಸ್. ಸೊ ಟ್ಯೂಬ್ಲೆಸ್ ಟೈರ್ಸ್ ನ ಕೊಟ್ಟಿದ್ದಾರೆ ಇದರಲ್ಲಿ ಫ್ರಂಟ್ ಅಲ್ಲಿ. ನಂತರ ಇಲ್ಲಿ ಡಿಸ್ಕ್ ಬ್ರೇಕ್ ಏನ್ ನೋಡ್ತಾ ಇದ್ರೆ, ಇದು 300 mm ಡಿಸ್ಕ್ ಬ್ರೇಕ್ ಇದರಲ್ಲಿ. ನಂತರ ಗಾಡಿದು ಲೆಫ್ಟ್ ಸೈಡ್ ಅಲ್ಲಿ ನೋಡೋದಂದ್ರೆ, ಸೊ ಗ್ರಾಫಿಕ್ಸ್ ಬಂದು ಇಲ್ಲಿ ಪಲ್ಸರ್ದು 3D ಎಂಬ್ಲಮ್ ಇದೆ. ಸೊ ಪ್ರೀಮಿಯಂ, ಜೊತೆಗೆ ರೆಡ್ ಸ್ಟಿಕ್ಕರ್ ಇದೆ, ಸ್ಪೋರ್ಟಿ ಫೀಲಿಂಗ್ ಕೊಡುತ್ತೆ. ಅದಾದ ನಂತರ ನಮಗೆ ಇಲ್ಲಿ ಸೊ ಫ್ಯೂಯಲ್ ಇಂಜೆಕ್ಷನ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇನ್ನು ಕೆಳಗಡೆ ನೋಡೋದ್ರೆ ಇಂಜಿನ್ ಆಗಲಿ ಹೇಳಿದ್ರೆ 200cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸೊ ಇದೇ ತರ ಕಾಣಿಸುತ್ತೆ. ಮತ್ತೆ ಇಂಜಿನ್ ಕೌಲು ಸ್ಪೋರ್ಟಿ ಕೌಲ್ ಕೊಟ್ಟಿದ್ದಾರೆ ಕೆಳಭಾಗದಲ್ಲಿ. ಸೊ ಫೈಬರ್ ಪಾರ್ಟ್ ಇದು. ಅದಾದ ನಂತರ ಕ್ಯಾಶ್ ಗಾರ್ಡ್ನ ನಾವು ನೋಡಬಹುದು ಇಲ್ಲಿ. ನಂತರ ಇಲ್ಲಿ ಸಿಂಗಲ್ ಗೇರ್ ಲಿವರ್, ಸೊ ಸ್ಪೋರ್ಟಿ ಗಾಡಿ ಆಗಿರೋದ್ರಿಂದ ಸಿಂಗಲ್ ಗೇರ್ ಲಿವರ್ ಕೊಟ್ಟಿದ್ದಾರೆ. ಅದಾದ ನಂತರ ಇನ್ನ ಸೊ ಸೈಡ್ ಸ್ಟ್ಯಾಂಡ್ ನೋಡ್ಬೋದು. ನಂತರ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇರೋದು ಇದರಲ್ಲಿ. ಮತ್ತೆ ಪೊಸಿಷನ್ ಸಹ ನೋಡ್ಕೋಬಹುದು ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸ್ಪೀಡೋಮೀಟರ್ ಅಲ್ಲೂ ಸಹ ಗೇರ್ ಪೊಸಿಷನ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ. ಅದಾದ ನಂತರ ಬ್ಯಾಕ್ ಸೈಡ್ ಅಲ್ಲಿ ಫುಟ್ ರೆಸ್ಟ್ ಮತ್ತೆ ಈ ಫುಟ್ ರೆಸ್ಟ್ ಏನಿದೆ ಅದು ಸೇಮ್ ಹಾಗೆ ಕ್ಯಾರಿ ಮಾಡಿದ್ದಾರೆ. ಸೊ ಬಜಾಜ್ NS 200 ನಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆ ಅಂತ ನೋಡೋದಾದ್ರೆ, ಸೊ ಹಿಂಭಾಗದಲ್ಲಿ ಇಲ್ಲಿ ನೋಡಬಹುದು ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಅದಾದ ಜೊತೆಗೆ ಟೈರ್ ಹಗ್ಗ ಕೊಟ್ಟಿದ್ದಾರೆ. ಒನ್ ಸೈಡೆಡ್ ಫಿಕ್ಸ್ಡ್, ಈ ಸೈಡ್ ಫಿಕ್ಸ್ ಆಗಿರಲ್ಲ, ಟೈರ್ ಹಗ್ಗ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೆಲ್ಲ ಕಾರ್ಬನ್ ಟ್ರೀಟ್ಮೆಂಟ್ ತರ ಕೊಟ್ಟಿದ್ದಾರೆ. ಈ ಒಂದು ಟೈಲ್ ಟೈಡಿ ಏನಿದೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸೋ ಅವಶ್ಯಕತೆನೇ ಇಲ್ಲ, ಅಷ್ಟು ಸ್ಪೋರ್ಟಿವ್ ಆಗಿ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಈ ವೈರಿಂಗ್ಸ್ ಸ್ವಲ್ಪ, ಸೊ ಇದೊಂದು ಸ್ವಲ್ಪ ನೋಡ್ಕೋಬೇಕಾಗಿತ್ತು, ಇದು ಕಾಣಿಸದೇ ಇರೋ ಕೊಡ್ಬೇಕಾಗಿತ್ತು ವೈರಿಂಗ್ ನ. ಸೊ ಅದೊಂದು ಮಿಸ್ ಆಗಿದೆ ಅಂತ ಹೇಳ್ಬೋದು. ಸೊ ನಂತರ ಇಂಡಿಕೇಟರ್ ಏನ್ ನೋಡ್ತಾ ಇದ್ರೆ, ಇದು LED ಇಂಡಿಕೇಟರ್ ಕೊಟ್ಟಿದ್ದಾರೆ. ಸೊ 4 LED ಇಂಡಿಕೇಟರ್ಸ್ ಜೊತೆಗೆ ಹೆಡ್ಲೈಟ್ಸ್ ಅಂಡ್ ಟೈಲ್ ಲೈಟ್ಸ್ ಎಲ್ಲದೂ ಸಹ LED ಕೊಟ್ಟಿದ್ದಾರೆ ಈ 2024 ವೇರಿಯಂಟ್ ನಲ್ಲಿ. ನಂತರ ನಾವು ಬ್ಯಾಕ್ ಸೈಡ್ ಟೈರ್ ಬಗ್ಗೆ ಮಾತಾಡಿದ್ರೆ 130/70 17 ಇಂಚಸ್ ಟ್ಯೂಬ್ಲೆಸ್ ಟೈರ್ಸ್ ನ ಕೊಟ್ಟಿದ್ದಾರೆ. ನಾಟ್ ಎ ರೇಡಿಯಲ್ ಟೈರ್ಸ್, ಇದು ಟ್ಯೂಬ್ಲೆಸ್ ಟೈರ್ಸ್. ಸೊ ಈ ಒಂದು ಸೆಗ್ಮೆಂಟ್ ನಲ್ಲಿ ಓಕೆ, ಪರವಾಗಿಲ್ಲ ಅಂತಾನೆ ಹೇಳ್ಬೋದು. 130 mm ಅಪ್ಗ್ರೇಡ್ ಮಾಡ್ಬೋದಾಗಿತ್ತು 140 mm ಗೆ. ಬಟ್ ಒಂದು ಸ್ಪೋರ್ಟಿ ಫೀಚರ್ ನ ಒಂದು ಕೀಪ್ ಅಪ್ ಮಾಡೋದಕ್ಕೋಸ್ಕರ 130 ಇನ್ನೂ ಹಾಗೆ ಉಳಿಸ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಇಂದ. ನಂತರ ಬ್ಯಾಕ್ ಸೈಡ್ ಅಲ್ಲಿ ಡಿಸ್ಕ್ ಬ್ರೇಕ್ ಏನ್ ನೋಡ್ತಾ ಇದೀವಿ, ಇದು 230 mm ಡಿಸ್ಕ್ ಬ್ರೇಕ್. ಈ ಬಾರಿ ನಮಗೆ ಡ್ಯುಯಲ್ ಚಾನಲ್ ABS ಬಂದಿದೆ. ಫ್ರಂಟ್ ಅಲ್ಲಿ ಆಗ್ಲೇ ಹೇಳಿದಾಗೆ 300 mm ಡಿಸ್ಕ್ ಬ್ರೇಕ್, ಇದರಲ್ಲಿ 230 mm ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು. ಜೊತೆಗೆ ಸ್ಪೀಡ್ ಸೆನ್ಸರ್ ನ ಸಹ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು. ಇದರಲ್ಲಿ ರಿಯರ್ ವೀಲ್ ಲಿಫ್ಟ್ ಆಫ್ ಪ್ರೊಟೆಕ್ಷನ್ ಸಹ ಇದೆ. ನೀವು ಫ್ರಂಟ್ ಅಲ್ಲಿ ಹಾರ್ಡ್ ಬ್ರೇಕಿಂಗ್ ಮಾಡಿದಾಗ ಹಿಂಭಾಗದಲ್ಲಿ ವೀಲ್ ಎತ್ಕೊಳ್ಳಲ್ಲ, ಆ ಒಂದು ಫೀಚರ್ ನ ಕೊಟ್ಟಿದ್ದಾರೆ. ಇದು ಪಲ್ಸರ್ ನಾರ್ಮಲ್ ಪಲ್ಸರ್ 150cc ನಲ್ಲೂ ಸಹ ಅದೇ ರೀತಿಯಾಗಿ ಕೊಟ್ಟಿದ್ದಾರೆ ಫೀಚರ್ಸ್. ಸೊ ಅದನ್ನ ಇಲ್ಲೂ ಸಹ ಅವರು ಕಂಟಿನ್ಯೂ ಮಾಡಿದ್ದಾರೆ. ಸೊ ರೈಟ್ ಸೈಡ್ ಇಂದ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಎಂಬ್ಲಮ್ ಆಗಿರ್ಬೋದು, ಸ್ಟಿಕ್ಕರ್ ಜೊತೆಗೆ ಈ ಸ್ಟಿಕ್ಕರ್ಸ್ 200, ಸೊ ಪ್ರತಿಯೊಂದು ಸೇಮ್ ಇದೆ. ಬಟ್
ಬ್ರೇಕ್ ಪ್ಯಾಡ್ಸ್ ಏನ್ ನೋಡ್ತಾ ಇದೀವಿ ಇದರಲ್ಲಿ ಒಂದು ಮೆಟಲ್ ಬ್ರೇಕ್ ಪ್ಯಾಡ್ ಟೈಪ್ ಕೊಟ್ಟಿದ್ದಾರೆ. ಅದಾದ ನಂತರ ನಮಗೆ ಮಾಸ್ಟರ್ ಸಿಲಿಂಡರ್ ಇಲ್ಲಿ ಕಾಣಿಸ್ತಾ ಇದೆ. ಇದು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಆಗಿರೋದ್ರಿಂದ ಸೊ ಇಲ್ಲಿಗೆ ಸ್ಟಾಪ್ ಆಗಿದೆ. ಸೊ ಯಾವುದೇ ರೀತಿಯ ಒಂದು ಎಕ್ಸಾಸ್ಟ್ ನಿಮ್ಗೆ ಎಕ್ಸ್ಟ್ರಾ ಬಂದಿಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ. ಸೊ ಇದಿಷ್ಟು ಬಲಗಡೆಯಿಂದ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನ ಲೆಂತ್ ಬಂದು ನಮಗೆ 2017 mm ಲೆಂತ್ ಬರುತ್ತೆ. 804 mm ವಿಡ್ತ್ ಇದೆ ಈ ಗಾಡಿ. ಅದಾದ ನಂತರ ಟೋಟಲ್ ಹೈಟ್ ಬಂದು 1070 mm ಸಮಥಿಂಗ್ ಬರುತ್ತೆ. ಕರ್ವ್ ವೇಟ್ ಬಂದು 158 kgs ಇದೆ. ಸೊ ಹ್ಯಾಂಡ್ಲಿಂಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸೆಗ್ಮೆಂಟ್ ಅಲ್ಲಿ. ಬಟ್ 200cc ಸೆಗ್ಮೆಂಟ್ ಅಲ್ಲಿ ಇದಕ್ಕಿಂತ ಸ್ವಲ್ಪ ಕಮ್ಮಿ ವೆಯ್ಟ್ ಇರುವಂತಹ ಗಾಡಿಗಳು ಇದಾವೆ. ಬಟ್ ಇದೊಂದು ಡಿಸೆಂಟ್ ಒಂದು ಮ್ಯಾನೇಜಬಲ್ ಅಂತಾನೆ ಹೇಳ್ಬೋದು ಈ ಒಂದು ಕರ್ವ್ ವೇಟ್. ಅದಾದ ನಂತರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇದು E20 ಕಂಪ್ಯಾಟಿಬಲ್ ಅಪ್ ಟು E20 ಫ್ಯೂಯಲ್ ನ ನಾವು ಯೂಸ್ ಮಾಡಬಹುದು ಇದರಲ್ಲಿ. ಸೊ BS6 phase 2 ಇಂಜಿನ್ ಆಗಿರೋದ್ರಿಂದ. ನಂತರ ನಾವು ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ಜೊತೆಗೆ ಸ್ವಿಚಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಂದು ಚೇಂಜಸ್ ಆಗಿದೆ. ಲೆಫ್ಟ್ ಸೈಡ್ ನಲ್ಲಿ ಹೈ ಬೀಮ್ಗೆ ಮತ್ತೆ ಲೋ ಬೀಮ್ಗೆ ಸಪರೇಟ್ ಸ್ವಿಚಸ್ ಇತ್ತು, ಅದನ್ನ ಇಂಟಿಗ್ರೇಟ್ ಮಾಡಿ ಪಾಸ್ ಲೈಟ್ ಸಮೇತ ಕೊಟ್ಟಿದ್ದಾರೆ. ಸೊ ಅದೊಂದು ಇಲ್ಲಿ ಡಿಫರೆನ್ಸ್ ಇದೆ. ಮುಂಚೆ ಪಾಸ್ ಲೈಟ್ ಸಪರೇಟ್ ಇತ್ತು. ಸೊ ಅದಾದ ನಂತರ ಇಲ್ಲಿ ಮೋಡ್ ಬಟನ್ ಕೊಟ್ಟಿದ್ದಾರೆ. ಸೊ ಇದು ಬ್ಲೂಟೂತ್ ಕನೆಕ್ಟಿವಿಟಿಗೆ ನಮಗೆ ಯೂಸ್ಫುಲ್ ಆಗಿರುತ್ತೆ. ಜೊತೆಗೆ ಇಂಡಿಕೇಟರ್ ಸೇಮ್ ಇದೆ ಮತ್ತೆ ಹಾರ್ನ್ ಕೂಡ ಸೇಮ್ ಇದೆ. ಅದ್ರ ಜೊತೆಗೆ ನಾವು ನೆಕ್ಸ್ಟ್ ಬಲಗಡೆ ನೋಡೋದಾದ್ರೆ ಇಂಜಿನ್ ಕಿಲ್ ಸ್ವಿಚ್ ಇದೆ ಮತ್ತೆ ಲೋ ಬೀಮ್ ಆನ್ ಇದೆ. ಯಾಕೆಂದ್ರೆ ಗಾಡಿ ಆನ್ ಆದ ತಕ್ಷಣ DRL ಮಾತ್ರ ಆನ್ ಆಗುತ್ತೆ. ಸೊ ಹಾಗಾಗಿ ಒಂದು ಸಪರೇಟ್ ಸ್ವಿಚ್ ಕೊಟ್ಟಿದ್ದಾರೆ ಲೋ ಬೀಮ್ಗೆ. ನಂತರ ಒಂದು ಸೆಲ್ಫ್ ಸ್ಟಾರ್ಟ್ ಬಟನ್ ಏನಿದೆ ಅದು ಸೇಮ್ ಜಾಗದಲ್ಲಿ ಕೊಟ್ಟಿದ್ದಾರೆ. ನಂತರ ನಾವು ಸ್ಪೀಡೋಮೀಟರ್ ನೋಡೋದಾದ್ರೆ ಇದರಲ್ಲಿ ಫುಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್, ನೆಗೆಟಿವ್ ಡಿಸ್ಪ್ಲೇ. ಸೊ ಈಗ ಆನ್ ಮಾಡಿ ನೋಡೋಣ. ಸೊ ಈ ರೀತಿಯಾಗಿ ಫುಲ್ ಕ್ಲಸ್ಟರ್ ಕಾಣಿಸುತ್ತೆ. ಸೊ ಮೇಲ್ಭಾಗದಲ್ಲಿ RPM ಮೀಟರ್, ಟ್ಯಾಕೋಮೀಟರ್, ಜೊತೆಗೆ ಇಲ್ಲಿ ಎಡಭಾಗದಲ್ಲಿ ಫ್ಯೂಯಲ್ ಗೇಜ್ ಇದೆ, ಓಡೋಮೀಟರ್ ಇದೆ. ನಂತರ ಸ್ಪೀಡ್, ಕಿಲೋಮೀಟರ್ ಪರ್ ಸ್ಪೀಡ್, ಜೊತೆಗೆ ಟೈಮ್ ತೋರಿಸ್ತಾ ಇದೆ. ಮತ್ತೆ ಈ ಜಾಗ ಏನ್ ನೋಡ್ತಾ ಇದ್ವಿ ಇದು ಬ್ಲೂಟೂತ್ ಕನೆಕ್ಟಿವಿಟಿಗೋಸ್ಕರ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಮತ್ತೆ ಒಂದು ನೋಟಿಫಿಕೇಶನ್ಸ್, ಮೊಬೈಲ್ ನೋಟಿಫಿಕೇಶನ್ಸ್ ಆಗಿರೋದು, ಮೆಸೇಜಸ್, ಕಾಲ್ ನೋಟಿಫಿಕೇಶನ್ಸ್ ತೋರಿಸೋದಕ್ಕೋಸ್ಕರ ಈ ಒಂದು ಜಾಗನ ಡೆಡಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ಅದಾದ ನಂತರ ನಾವು ಇಲ್ಲಿ ನೆಕ್ಸ್ಟ್ ಸೊ ಈ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಸೊ ಚೇಂಜಸ್ ನ ನೋಡಬಹುದು. ಸೊ ಟ್ರಿಪ್ ಎ, ನಂತರ ಆವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ಇನ್ ಟ್ರಿಪ್ ಎ, ನಂತರ ಟ್ರಿಪ್ ಬಿ ಅದರದ್ದು ಫ್ಯೂಯಲ್ ಎಫಿಷಿಯನ್ಸಿ, ನಂತರ ಏನಾದರೂ ವಾರ್ನಿಂಗ್ಸ್ ಇದ್ರೆ ಅದು ಇಲ್ಲಿ ತೋರಿಸುತ್ತೆ. ಸೊ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೋಬಹುದು. ಸೊ ಇನ್ಸ್ಟಂಟ್ ಫ್ಯೂಯಲ್ ಎಕಾನಮಿ ಅದನ್ನು ಸಹ ನಮಗೆ ಕೊಡ್ತಾರೆ. ಸೊ ಇದಿಷ್ಟು ನಮಗೆ ಒಂದು ಡಿಜಿಟಲ್ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ನಲ್ಲಿ ಕೊಡುವಂತಹ ಒಂದು ಡೀಟೇಲ್ಸ್. ನಂತರ ಇಲ್ಲಿ ಲೈಟಿಂಗ್ಸ್ ಎಲ್ಲ ನಾರ್ಮಲ್ ಆಗಿ ನ್ಯೂಟ್ರಲ್, ಆಮೇಲೆ ಇಂಜಿನ್ ಟೆಂಪರೇಚರ್, ಜೊತೆಗೆ ಇಂಜಿನ್ ಮಾಲ್ಫಂಕ್ಷನ್ ಲೈಟ್, ಜೊತೆಗೆ ಇಲ್ಲಿ ABS ಲೈಟ್, ಇಲ್ಲಿ ನಾವು ಇಂಡಿಕೇಟರ್ ನ ನೋಡ್ಬೋದು. ಇಂಡಿಕೇಟರ್ ಹಾಕಿ ನೋಡ್ಬೋದು, ಇದರಲ್ಲಿ ಇಂಡಿಕೇಟರ್ ಕೊಡುತ್ತೆ. ಅದಾದ ನಂತರ ನಮ್ಗೆ ಇಲ್ಲಿ ಒಂದು RPM ಲಿಮಿಟರ್ ಆ ಒಂದು ಲೈಟ್ ನ ಸಹ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಸ್ಮಾರ್ಟ್ ಕನೆಕ್ಟ್ ಅಂತ ಇಲ್ಲಿ ಬರ್ತಿದೆ. ಮೋಡ್ ಮತ್ತೆ ಸೆಟ್ ಎರಡು ಬಟನ್ ಸಪರೇಟ್ ಆಗಿ ಕೊಟ್ಟಿದ್ದಾರೆ. ಇನ್ನ ಅಡಿಷನಲ್ ಆಗಿ ಇಲ್ಲಿ ನಮ್ಗೆ ಚಾರ್ಜರ್ ನ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಸೊ ವಿತ್ ಸ್ಪ್ರಿಂಗ್ ಕೊಟ್ಟಿದ್ದಾರೆ. ಸೊ ಈ ಒಂದು ಟೈಪ್ ಎ ಚಾರ್ಜರ್ ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಚೇಂಜಸ್ 2024 ವೇರಿಯಂಟ್ ಗೆ. ನಂತರ ನಾವು ಕೀನ ನೋಡೋದಾದ್ರೆ ಇದರಲ್ಲಿ ವೇವ್ ಬೈಟ್ ಕೀಗೆ ನಮ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಇಲ್ಲಿ ಪಲ್ಸರ್ ಅಂತ ಬರ್ತಿದೆ, ಜೊತೆಗೆ ವೇವ್ ಬೈಟ್ ಕೀನ ನಾವು ನೋಡಬಹುದು ಲೇಟೆಸ್ಟ್ ಆಗಿ. ನಂತರ ನಾವು ಗಾಡಿದು ಸೀಟ್ ಹೈಟ್ ನ ಬಗ್ಗೆ ಮಾತಾಡೋದ್ರೆ ಹೇಗೆ ಕುತ್ಕೊಂಡಾಗ ಹೇಗೆ ಫೀಲ್ ಆಗುತ್ತೆ, ಜೊತೆಗೆ ಕಂಫರ್ಟ್ ಹೇಗಿದೆ ಅಂತ ನೋಡೋಣ. ಸೊ ಹತ್ತಿ ಕುತ್ಕೋತಾ ಇದ್ದೀನಿ. ಸೊ ನಾನೊಂದು 6 feet ಹೈಟ್ ಇದ್ದೀನಿ. ನನ್ನ ಕಾಲು ಆರಾಮಾಗಿ ಹೋಗ್ಬೋದು, ಒಂದು ನೆಲಕ್ಕೆ ಆರಾಮಾಗಿ ಹೋಗ್ಬೋದು. ಟೋ ಟಿಪ್ ಏನು ಮಾಡೋಂಗಿಲ್ಲ. ಇನ್ನು ರೈಟ್ ಸೈಡ್ ಅಲ್ಲಿ ನೋಡ್ಬೋದು. ಸೊ ಈ ಒಂದು ಸ್ಪೋರ್ಟಿ ಸ್ಟ್ರಕ್ಚರ್ ಏನಿದೆ, ಸೊ ನಾವಿಲ್ಲಿ ನೋಡ್ಬೋದು. ಅಪ್ರೈಟ್ ಪೊಸಿಷನ್ ಏನಿಲ್ಲ, ಸ್ವಲ್ಪ ಮುಂಭಾಗಕ್ಕೆ ಇದೆ. ಯಾಕೆ ಅಂದ್ರೆ ಇದರಲ್ಲಿ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆಗಿರೋದ್ರಿಂದ ಈ ಒಂದು ಫುಟ್ ಪೆಗ್ ಏನಿದೆ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಕಂಫರ್ಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಬೇರೆ ಗಾಡಿಗಳಲ್ಲಿ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆದಾಗ ಸ್ವಲ್ಪ ಹೈಟ್ ಆಗುತ್ತೆ ಫುಟ್ ಪೆಗ್. ಸೊ ಹಾಗಾಗಿ ಅದನ್ನು ಫುಟ್ ಪೆಗ್ ಹೈಟ್ ಆದಾಗ ನಮ್ಗೆ ಇಲ್ಲಿ ಒಂದು ಆಂಗಲ್ ಏನಿದೆ, ಕೂತ್ಕೊಳ್ಳೋ ಆಂಗಲ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ನಮ್ಗೆ ಕಾಲ್ ನೋವು ಬರುತ್ತೆ. ಸೊ ಇದು ಒಂದು ಡಿಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರ ಈ ಒಂದು ಬೈಕ್ನ ಎಕ್ಸಾಸ್ಟ್ ನೋಟ್ ನ ಕೇಳಿಸ್ಕೊಳ್ಳೋಣ. ಏನ್ ಚೇಂಜಸ್ ಆಗಿದೆ BS6 phase 2 ವೇರಿಯಂಟ್ ಅಲ್ಲಿ ಏನೇನ್ ಚೇಂಜಸ್ ಆಗಿದೆ, ಏನಾದ್ರು ಅಪ್ಗ್ರೇಡ್ ಆಗಿದೆ ನೋಡೋಣ. ಸೊ ಆನ್ ಮಾಡಿ ನೋಡೋಣ. ಸೊ ಒಂಥರ ಫೆದರ್ ಟಚ್ ಸ್ಮೂತ್ ಸ್ಟಾರ್ಟಿಂಗ್ ಅಂತಾನೆ ಹೇಳ್ಬೋದು. ಸೊ ಎಕ್ಸಾಸ್ಟ್ ನೋಟ್ ನ ಕೇಳಿದ್ರೆ ಇಲ್ಲಿ ಯಾವಾಗಲೇ ತೋರಿಸಿದಾಗ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇಲ್ಲಿ ಇರುತ್ತೆ. ಸೊ ಎಕ್ಸಾಸ್ಟ್ ನೋಟ್ ನ ನೀವೀಗ ಕೇಳಿಸ್ಕೊತಾ ಇದ್ದೀರಾ. ಸ್ವಲ್ಪ ಹತ್ರದಲ್ಲಿ ಹಿಡಿದು ತೋರಿಸ್ತೀನಿ.
2024 ಬಜಾಜ್ ಪಲ್ಸರ್ NS 200 ನಲ್ಲಿ ನಮಗೆ 4 ಕಲರ್ ವೇರಿಯಂಟ್ ಸಿಗುತ್ತೆ. ರೆಡ್, ಬ್ಲೂ, ಬ್ಲಾಕ್ ಮತ್ತೆ ವೈಟ್ 4 ಕಲರ್ ವೇರಿಯಂಟ್ ಸಿಗುತ್ತೆ. ಎಕ್ಸ್-ಶೋರೂಮ್ ಪ್ರೈಸ್ ಬಂದು 1,54,906 ರುಪೀಸ್ ಇದೆ. ನಿಮಗೆ ಆನ್ ರೋಡ್ ಪ್ರೈಸ್ ವಿತ್ ರೋಡ್ ಟ್ಯಾಕ್ಸ್ ಮತ್ತೆ ಇನ್ಶೂರೆನ್ಸ್ ಮತ್ತೆ ಅದರ್ ಅಸೆಸರೀಸ್ ಎಲ್ಲ ಸೇರಿಸಿ ಆನ್ ರೋಡ್ ಪ್ರೈಸ್ ನ ನಿಖರವಾದ ಬೆಲೆ ಬೇಕು ಅಂದ್ರೆ ನೀವು ಹಾಸನದ ಅರ್ಪಿತಾ ಬಜಾಜ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ನಿಮ್ಗೆ ಗೂಗಲ್ ಮ್ಯಾಪ್ಸ್ ಲಿಂಕ್ ನ ಸಹ ಕೊಟ್ಟಿರ್ತೀನಿ. ನೀವು ಬಂದು ವಿಸಿಟ್ ಮಾಡಿ ನಿಮ್ಗೆ ಪ್ರೈಸ್ ಡೀಟೇಲ್ಸ್ ನ ತಿಳ್ಕೊಬಹುದು. ಸೊ ಇಲ್ಲಿವರೆಗೂ ನೀವು 2024 ಬಜಾಜ್ ಪಲ್ಸರ್ NS 200 ಬೈಕಿನ ರಿವ್ಯೂನ ನೋಡಿದ್ರಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ. ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ರು ನೀವು ಕೇಳ್ಬೋದು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.